ಭಾರತದ ಸಂಸದರ ಒಂದು ಕಾರ್ಯಾಗಾರ ನಡೀತಾ ಇತ್ತು. ಅದಕ್ಕೆ ಏಕಾಏಕಿ ಕರವೇ ಕಾರ್ಯಕರ್ತರು ನುಗ್ಗಿ ದಾಂಧಲೆಯನ್ನ ಉಂಟು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ 41 ಕರವೇ ಕಾರ್ಯಕರ್ತರಿಗೆ ಈಗ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 1ನೇ ACMM ಕೋರ್ಟ್ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಿದ್ರು. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನಕ್ಕೆ 41 ಕಾರ್ಯಕರ್ತರನ್ನ ಈಗ ನೀಡಲಾಗಿದೆ. ಇದರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಕರವೇ ಅಧ್ಯಕ್ಷರಾಗಿರುವಂತಹ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ.ಎ. ನಾರಾಯಣಗೌಡರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನೀವು ಕೂಡ ಕಠಿಣ ಶಬ್ದಗಳಿಂದ ಈ ಒಂದು ಕಾರ್ಯಾಗಾರವನ್ನ ಖಂಡಿಸಿದ್ರಿ. ಅದರ ಬೆನ್ನಲ್ಲೇ ಈಗ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗ್ತಾ ಇರೋದು. ಹಾಗಾದ್ರೆ ಪೊಲೀಸರು ಎಲ್ಲೋ ಒಂದ್ ಕಡೆ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸಕ್ಕೆ ಕೈ ಹಾಕಿದ್ದಾರಾ ಅಂತ? ಹೌದು, ಪೊಲೀಸ್ನವರು ಇವತ್ತು ಪೊಲೀಸ್ನರಿಗೆ, ಕರ್ನಾಟಕದ ಪೊಲೀಸ್ನರಿಗೆ ಅನುಮತಿಯನ್ನು ಕೊಡದೆ, ಅನುಮತಿ ಇಲ್ಲದೆ 6 ಜನ ಉತ್ತರ ಭಾರತದ ಸಂಸದರು ಬಂದು ಇಲ್ಲಿ ಹಿಂದಿಯನ್ನ ಬೆಳೆಸುವುದು ಹೇಗೆ, ಹಿಂದಿ ಹೇಗೆ ಬೆಳೆಸಬೇಕು, ಹೇಗೆ ಬಳಸಬೇಕು, ನೀವು ಹಿಂದಿಯನ್ನ ಬೆಳೆಸೋದ್ರಿಂದ ನಿಮಗೆ ಈ ತರದೆಲ್ಲ ಅನುಕೂಲಗಳಿದೆ, ನಿಮಗೆ ಹೆಚ್ಚುವರಿ ಬೋನಸ್ ಕೊಡ್ತೀವಿ, ಇನ್ಕ್ರಿಮೆಂಟ್ಗಳು ಕೊಡ್ತೀವಿ, ಚಿನ್ನದ ಪದಕಗಳನ್ನ ಕೊಡ್ತೀವಿ, ಈ ತರದ ಪ್ರವೋಕ್ ಮಾಡಲಿಕ್ಕೆ ಅಂತ 6 ಜನ ಉತ್ತರ ಭಾರತದ ಎಂಪಿಗಳು ಬಂದು 2 ದಿನ ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿ ಕೂತ್ಕೊಂಡು ಕರ್ನಾಟಕದ ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನ, ಒಂದು 300-400 ಅಧಿಕಾರಿಗಳನ್ನ ಇಟ್ಕೊಂಡು ವಿಚಾರ ಸಂಕಿರಣ ಮಾಡ್ತಾರೆ. ಅಂದ್ರೆ ನಾವೇನ್ ಮಾಡಬೇಕು? ಭಾರತ ಭಾಷೆಯ ರಾಜ್ಯಗಳ ಭಾರತವೇ ಹೊರತು ಹಿಂದಿ ಭಾರತ ಅಲ್ಲ, ಹಿಂದಿಯಿಂದ ಭಾರತ ಅಲ್ಲ. ಅನೇಕ ಭಾಷೆಗಳ ರಾಜ್ಯಗಳ ಒಳಗೊಂಡಂತ ಭಾರತವೇ ಭಾರತದ ಒಕ್ಕೂಟ. ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ಆಧಾರದ ಮೇಲೆ ಭಾರತದ ಒಕ್ಕೂಟವಾಗಿ ನಿಂತಿದೆ. ಅಂತ ಭಾರತವನ್ನ ಹಿಂದಿ ಭಾರತ ಮಾಡಲಿಕ್ಕೆ ಹೊರಟಿರುವಂತ ಕೇಂದ್ರ ಸರ್ಕಾರ ತಡೆದೇ ಹೋದ್ರೆ ಇಡೀ ದಕ್ಷಿಣ ಭಾರತ ಎದ್ದು ನಿಲ್ಲುತ್ತೆ. ಇಡೀ ದಕ್ಷಿಣ ಭಾರತದ ಆಕ್ರೋಶಕ್ಕೆ ಭಾರತದ ಒಕ್ಕೂಟ ಏನಾಗುತ್ತೆ ಅನ್ನೋದು ಕನಿಷ್ಠ ಪರಿಜ್ಞಾನ ಇಲ್ಲದೆ 6 ಜನ ಸಂಸದರು ಬಂದು ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ ಕೂತ್ಕೊಂಡು, ನಮ್ಮ ಪೊಲೀಸರಿಗೂ ಒಂದು ಮಾಹಿತಿ ಇಲ್ಲ, ಮಾಧ್ಯಮಗಳಿಗೆ ಮಾಹಿತಿ ಇಲ್ಲ, 3 ದಿನ ವಿಚಾರ ಸಂಕಿರಣ ಮಾಡ್ತಾರೆ. ನಮ್ಮ ಕರವೇ ಕಾರ್ಯಕರ್ತರಿಗೆ ಆ ಸುದ್ದಿಯನ್ನು ಕೊಟ್ಟವರು ಯಾರು? ನಮ್ಮ ಅಧಿಕಾರಿಗಳು, ಕರ್ನಾಟಕದ ಕನ್ನಡದ ಕೇಂದ್ರ ಸರ್ಕಾರದ ಅಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟರು. ನಮ್ಮ ಮೇಲೆ ಬಲವಂತವಾಗಿ ಹಿಂದಿ ಏರಿಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ದಯವಿಟ್ಟು ತಡೀರಿ ಅಂತ ಹೇಳಿ ಕರವೇ ಕಚೇರಿಗೆ ನಮ್ಮ ಅಧಿಕಾರಿಗಳು ಅವರು ಕೇಳ್ಕೊತಾರೆ. ಅದಾದ್ಮೇಲೆ ಕರವೇ ಕಾರ್ಯಕರ್ತರು ಬೆಳಗ್ಗೆ 100 ಕಾರ್ಯಕರ್ತರು ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಿಗೆ ಹೋಗಿ ಅದನ್ನ ಸಂಪೂರ್ಣವಾಗಿ ಅಲ್ಲಿ 1 ಅಕ್ಷರ ಇಂಗ್ಲಿಷ್ ಇಲ್ಲದಂತೆ ಎಲ್ಲ ಹಿಂದಿಯಲ್ಲಿ ಮಾತಾಡುವಂಥದ್ದು, ಹಿಂದಿಯಲ್ಲಿ ಪೋಸ್ಟ್ಗಳು, ಹಿಂದಿಯ ಬ್ಯಾನರ್ಗಳು, ಎಲ್ಲ ಅಧಿಕಾರಿಗಳನ್ನ ಹಿಂದಿ ಮಾತಾಡಿ, ಹಿಂದಿ ಬೆಳೆಸಿ, ಹಿಂದಿ ಬಳಸಿ, ಕೇಂದ್ರ ಸರ್ಕಾರಗಳಲ್ಲಿ ನಿಮಗೆ ಎಲ್ಲ ತರದ ಸವಲತ್ತು ಕೊಡ್ತೀವಿ ಅಂತ ಅವ್ರನ್ನ ಪ್ರಚೋದಿಸುವ ಕೆಲಸ ಮಾಡೋದಾದ್ರೆ ಕರ್ನಾಟಕದ ಭಾಷೆ ಕನ್ನಡ ಏನಾಗ್ಬೇಕು? ಕನ್ನಡದ ಭಾಷೆಯ ಮಹತ್ವ ಕರ್ನಾಟಕದಲ್ಲಿ ಏನಾಗ್ಬೇಕು? ಕನ್ನಡದ ಮೇಲೆ ಬಲವಂತವಾದ ಹಿಂದಿ ಏರಿಕೆಯನ್ನ ಯಾಕೆ ಮಾಡ್ತೀರಿ? ಏನು ಹಿಂದಿಯ ಭಾರತವನ್ನ ಕಟ್ಟಲಿಕ್ಕೆ ಹೊರಟಿದ್ದೀರೋ, ಇಲ್ಲ ಭಾಷೆಯ ರಾಜ್ಯಗಳ ಭಾರತವನ್ನ ಉಳಿಸ್ಕೊಳ್ಳಿಕ್ಕೆ ಹೊರಟಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ, ನೀವು ನಮ್ಮನ್ನ 100 ಬಾರಿ ಜೈಲಿಗೆ ಕಳಿಸಿರುವಷ್ಟೇ, 100 ಕೇಸ್ ಹಾಕಿರುವಷ್ಟೇ ನಮ್ಮ ಹೋರಾಟವನ್ನ ನಿಲ್ಸಕ್ ಸಾಧ್ಯನೂ ಇಲ್ಲ. ಇಡೀ ನೀವು ಮಿಲಿಟರಿ, ಕೇಂದ್ರದ ಮಿಲಿಟರಿ ಕರ್ಕೊಂಡ್ಬಂದು ನಿಲ್ಸಿರೋ, ನಾವು ಕನ್ನಡ ಅಂತೀವಿ, ಕನ್ನಡಿಗ ಅಂತೀವಿ, ಕರ್ನಾಟಕ ಅಂತೀವಿ ಹೊರತು ಹಿಂದಿಯನ್ನ ಕರ್ನಾಟಕದಲ್ಲಿ ಬೆಳಿಲಿಕ್ಕೆ, ಮೆರೆಸ್ಲಿಕ್ಕೆ, ಸಂಭ್ರಮಿಸ್ಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ಹೂಡಿ ಇವತ್ತು 41 ಜನರನ್ನ ಜೈಲಿಗೆ ಕಳಿಸಿದ್ದಾರೆ. ಅದರಲ್ಲಿ 13 ಜನ ಹೆಣ್ಣು ಮಕ್ಕಳಿದ್ದಾರೆ. ಅವ್ರ ಮೇಲೆ ಇಲ್ಲ ಸಲ್ಲದ ಪ್ರಕರಣಗಳನ್ನ ಪೊಲೀಸರು ದಾಖಲೆ ಮಾಡ್ತಾರೆ.
ಪ್ರಕರಣ ದಾಖಲೆ ಮಾಡಬೇಕಾದ್ದು ಯಾವುದೇ ಅನುಮತಿ ಇಲ್ಲದಲೇ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಹಿಂದಿಯ ವಿಚಾರ ಸಂಕಿರಣ ಮಾಡ್ತಿದ್ದಾರಲ್ಲ, ಆ ಅಯೋಗ್ಯರಿಗೆ ಕೇಸ್ ಹಾಕ್ಬೇಕಾಯ್ತು ನಮ್ಮ ಪೊಲೀಸ್ ಇಲಾಖೆ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ಗೃಹ ಮಂತ್ರಿಗಳು ಬಂದು ನಿಂತ್ಕೊಂಡು ಅವ್ರ ರಕ್ಷಣೆ ನಿಂತ್ಕೋತಾರೆ ಅಂದ್ರೆ ನಿಮ್ಗೆ ಭಾಷಾಭಿಮಾನ ಇಲ್ವಾ? ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಭಾಷಾಭಿಮಾನ ಇಲ್ವಾ? ಗೃಹ ಸಚಿವರಿಗೆ ಭಾಷಾಭಿಮಾನ ಇಲ್ವಾ? ಇಲ್ಲ ಕರ್ನಾಟಕದ ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ? ಕರ್ನಾಟಕದ ಎಂಪಿಗಳು ದನ ಕಾಯ್ತಾ ಇದಾರ? ಕರ್ನಾಟಕದ ಕೇಂದ್ರದ ಮಂತ್ರಿಗಳು ದನ ಕಾಯ್ತಾ ಇದಾರ? ನಿಮಗೆ ಕನ್ನಡ ಬೇಡವಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಕರವೇ ಕಾರ್ಯಕರ್ತರು ಕನ್ನಡಿಗರು ಬುಗಿಲೆದ್ರೆ ಯಾವ ಸರ್ಕಾರವೂ ಉಳಿಯಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮನ್ನು ಜೈಲಿಗೆ ಕಳಿಸಿರೋದು ಚಿಂತೆ ಇಲ್ಲ. ನಮ್ಮ ಕಾರ್ಯಕರ್ತರು ಜೈಲಲ್ಲಿ, ಅವ್ರಿಗೇನು ಜೈಲು ಕೇಸು ಇದೇನು ಹೊಸದೇನಲ್ಲ. ನಾಳೆ ಬಂದ್ರು ಅದೇ ಕೆಲಸ ಮಾಡ್ತೀವಿ ನಾವು. ಕನ್ನಡಕ್ಕಾಗಿ ಇನ್ನೂ 100 ಬಾರಿ ಜೈಲಿಗೆ ಹೋಗ್ತೀವಿ. ಇನ್ನೂ 100 ಕೇಸ್ ಹಾಕಿರು ಎದುರಿಸೋ ತಾಕತ್ತು ಕರವೇ ಕಾರ್ಯಕರ್ತರಿಗಿದೆ. ಹಾಗಾಗಿ ಅವರ ಆಕ್ರೋಶ ರೊಟ್ಟೆಗೆ ಕೈಗೆ ಬರೋಕ್ಕಿಂತ ಮುಂಚೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಎಚ್ಚೆತ್ಕೊಂಡ್ರೆ ಬಾರಿ ಒಳ್ಳೆಯದು. ಹಾಗಾಗಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ, ನೀವೊಮ್ಮೆ ಜೈಲಿಗೆ ಹೋದ್ರೆ ಸಿಂಗಲ್ ಸ್ಟಾರ್, 2 ಸಲ ಜೈಲಿಗೆ ಹೋದ್ರೆ ಡಬಲ್ ಸ್ಟಾರ್, 3 ಸಲ ಜೈಲಿಗೆ ಹೋದ್ರೆ ಟ್ರಿಬಲ್ ಸ್ಟಾರ್ ಅಂತ ಹೇಳಿ ನನ್ನ ಕಾರ್ಯಕರ್ತರಿಗೆ ಒಂದಷ್ಟು ಕನ್ನಡದ ಕಿಚ್ಚನ್ನ ಹಾಕ್ತಾ ಇರ್ತೀನಿ. ಹಾಗಾಗಿ ಕರವೇ ಕಾರ್ಯಕರ್ತರು ಯಾವುದೇ ಜೈಲಿಗೆ ಎದುರಲ್ಲ, ಯಾವುದೇ ಕೇಸುಗಳಿಗೆ ಎದುರಲ್ಲ. ಹಾಗಾಗಿ ಜೈಲಿಗೆ ಕಳಿಸಿದಿರಿ, ಇನ್ನೂ 100 ಸಲ ಜೈಲಿಗೆ ಕಳಿಸಿರು. ನಾವು ಕನ್ನಡ ಬಿಡಲ್ಲ, ಹಿಂದಿಲಿ ಮೆರಿಲಿಕ್ಕೆ ಬಿಡಲ್ಲ. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.